ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿಯ ಎಕ್ಸಾಮ್ 2ಗೆ ಸಂಬಂಧಪಟ್ಟಂಥ ಕೆಲವು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಒಂದು ರಿಸಲ್ಟ್ ಡೇಟ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ ಆಗಿರುವಂಥ ಒಂದು ಸ್ಟ್ರಿಕ್ಕಾಗಿ ನಡೆಯುತ್ತಾ ಅಥವಾ ಒಂದು ಈಸಿಯಾಗಿ ನಡೆಯುತ್ತಾ, ಇದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಏನೇನು ಅಪ್ಡೇಟ್ಸ್ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಡಿಗ್ರಿ ಕ್ಲಾಸಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಒಟ್ಟಿಗೆ ನಿಮ್ಮ ಒಂದು 3ನೇ ಎಕ್ಸಾಮ್ ಆದಮೇಲೆ. ಸೊ ಇನ್ನೂ 3ನೇ ಎಕ್ಸಾಮ್ ಕೂಡ ಇದೆ, ಅದಕ್ಕಾಗಿ ಎಲ್ಲ ಒಟ್ಟಿಗೆ ಆದಮೇಲೆ ನಿಮ್ಮ ಒಂದು ಅಡ್ಮಿಷನ್ ಈಗ ಹಲವಾರು ಕಡೆ ಸ್ಟಾರ್ಟ್ ಆಗಿದೆ ಡಿಗ್ರಿದು, ಇನ್ನೂ ಹಲವಾರು ಕಡೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ 3ನೇ ಎಕ್ಸಾಮ್ ಆದಮೇಲೆ ಒಟ್ಟಿಗೆ ನಿಮಗೆ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ, ಮೊದಲನೇ ಅಪ್ಡೇಟ್ ಏನಂದರೆ ಈ ಒಂದು ರಿಸಲ್ಟ್ ಡೇಟ್. ಆಲ್ರೆಡಿ ನಾನು ಒಂದು ರಿಸಲ್ಟ್ ಡೇಟ್ನ ಹೇಳಿದ್ದೀನಿ. ಒಂದು ಜೂನ್ ಫಸ್ಟ್ ವೀಕ್ ಅಂದರೆ ಈ ಒಂದು ರಿಸಲ್ಟ್ ನಿಮ್ಮ ಒಂದು ಜೂನ್ ಫಸ್ಟ್ ವೀಕ್ ಅಂದರೆ ಜೂನ್ 3ನೇ ತಾರೀಕು ನಾನು ಒಂದು ನಿಮಗೆ ಡೇಟ್ ಕೊಟ್ಟಿದ್ದೀನಿ. ಪಕ್ಕ ಇದೇ ಡೇಟಲ್ಲೇ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ತುಂಬ ಜನ ಕೇಳ್ತಾಯಿದ್ರಿ, ಸೊ ಇದಕ್ಕೆ ಕರೆಕ್ಟಾಗಿ ಆನ್ಸರ್ ಸಿಕ್ಕಿದೆ ಅಂತಿದ್ದೀನಿ. ಆಲ್ರೆಡಿ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ಇದ್ರ ಬಗ್ಗೆ. ಮತ್ತು ನೋಡಿ, ತುಂಬ ಜನ ಈ ಫಸ್ಟ್ ಎಕ್ಸಾಮ್ ಅಷ್ಟು ಬರೆದಷ್ಟು ಜನ ಇದು ಬರೆದಿರಲ್ಲ ಆ್ಯಕ್ಚುಲಿ. ಸೊ ಅದಕ್ಕಾಗಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಏನಿದ್ರು ವಿತಿನ್ ಎ ವೀಕ್ ಒಳಗಡೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ, ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗುತ್ತೆ. ಅದಕ್ಕಾಗಿ ಸೊ ನಾವು ಎಕ್ಸ್ಪೆಕ್ಟ್ ಮಾಡೋ ಡೇಟ್ ಅಂದರೆ ಕನ್ಫರ್ಮ್ ಆಗಿ ಅದು ಜೂನ್ ಫಸ್ಟ್ ವೀಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅದು. ಮತ್ತು ನೆಕ್ಸ್ಟ್ ನೋಡಿ, ಈ ಒಂದು ವ್ಯಾಲ್ಯೂಯೇಷನ್ನು ಸುಲಭವಾಗಿ ಆಗುತ್ತಾ ಅಥವಾ ಇನ್ನೂ ಸ್ಟಾರ್ಟ್ ಆಗಿಲ್ಲ ವ್ಯಾಲ್ಯೂಯೇಷನ್ನು, ಮೊನ್ನೆ ತಾನೇ ಎಕ್ಸಾಮ್ ಮುಗಿದಿದೆ. ಸೊ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಕಾಗಿ ಆಗುತ್ತಾ ಅಥವಾ ಒಂದು ಈಸಿ ಇರುತ್ತಾ ಅಂತ ಕೇಳ್ತಾಯಿದ್ರಿ. ನೋಡಿ, ಒಂದು ಗುಡ್ ನ್ಯೂಸ್ ಏನಂದರೆ ನಿಮಗೆ ಈ ಒಂದು ವ್ಯಾಲ್ಯೂಯೇಷನ್ ಕನ್ಫರ್ಮ್ ಒಂದು ಸುಲಭವಾಗಿ ಮಾಡ್ತಾರೆ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಈ ಒಂದು ಫಸ್ಟ್ ಎಕ್ಸಾಮ್ನ ಆಲ್ಮೋಸ್ಟ್ ಆಲ್ ಇವಾಗ ಒಂದು 8 ಲ್ಯಾಕ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರೆ ಅದರಲ್ಲಿ ಆಲ್ರೆಡಿ ಒಂದು 5 ಲ್ಯಾಕ್ ಹತ್ತತ್ರ ಎಲ್ಲ ಪಾಸ್ಔಟ್ ಆಗಿದ್ದಾರೆ, ಇನ್ನೊಂದು 3 ಲ್ಯಾಕ್ ಬರೆದಿದ್ದಾರೆ ಎಕ್ಸಾಮ್ನ. ಸೊ ಆಲ್ಮೋಸ್ಟ್ ಅವರ ಒಂದು ಮೈಂಡ್ ಸೆಟ್ ಏನಂದರೆ ಈ ಥರ್ಡ್ ಎಕ್ಸಾಮ್ಗೆ ಇನ್ನೂ ಟೈಮ್ ವೇಸ್ಟ್ ಆಗುತ್ತೆ, ಸೊ ಬೇಡ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಅವರು ನಿಮ್ಮ ಒಂದು 2ನೇ ಎಕ್ಸಾಮಲ್ಲೇ ನಿಮ್ಮನ್ನೆಲ್ಲರನ್ನೂ ಒಂದು ಪಾಸ್ ಮಾಡುವ ಎಲ್ಲ ಒಂದು ಸಾಧ್ಯತೆ ಜಾಸ್ತಿ ಇದೆ. ಸೊ ಇದರ ಮಾಹಿತಿ ಪ್ರಕಾರ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಸುಲಭವಾಗಿ ನಡೆಯುತ್ತೆ. ಸೊ ಯಾವುದೇ ಟೆನ್ಷನ್ ಬೇಡ. ನೋಡಿ, ನಿಮ್ಮ ಒಂದು ಎಕ್ಸಾಮ್ 2ನ ರಿಸಲ್ಟ್ ಚೆಕ್ ಮಾಡೋ ಬಗ್ಗೆ ನೋಡಿ ಕೊಟ್ಟಿದ್ದೀನಿ. ನೋಡಿ, ಫಸ್ಟು ವಿಸಿಟ್ ದ ಅಫಿಷಿಯಲ್ ವೆಬ್ಸೈಟ್ @currisult.nic.in ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ರಿಸಲ್ಟ್ದು. ಆಮೇಲೆ ಕ್ಲಿಕ್ ಆನ್ ಸೆಕೆಂಡ್ PUC ಎಕ್ಸಾಮಿನೇಷನ್ 2 ರಿಸಲ್ಟ್ 2024 ಅಲ್ಲಿ ಅಪಿಯರ್ ಆಗುತ್ತೆ. ನೆಕ್ಸ್ಟು ರಿಸಲ್ಟ್ ಅನೌನ್ಸ್ ಆದಾಗ ಅಲ್ಲಿ ಒಂದು ಡಿಸ್ಪ್ಲೇ ಆಗುತ್ತೆ ಈ ಒಂದು ಎಕ್ಸಾಮ್ 2 ಒಂದು ರಿಸಲ್ಟ್ನ ನೋಡೋದು, ಅಲ್ಲಿ ಒಂದು ಲಿಂಕ್ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಫಿಲ್ ಯುವರ್ ರಿಜಿಸ್ಟ್ರೇಷನ್ ನಂಬರ್, ಸಬ್ಮಿಟ್ ಆ್ಯಂಡ್ ಡೌನ್ಲೋಡ್ ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಸಲ್ಟ್ 2024. ನೋಡಿ, ಇದು ಒಂದು ಚೆಕ್ ಮಾಡುವ ಒಂದು ಬಗೆ ಆಗಿದೆ. ಸೊ ಮತ್ತೇನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನು ಡೌಟ್ಸ್ ಇದ್ದರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಂತ. ಸೊ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಒಂದು ಎಕ್ಸಾಮ್ 3 ಕಂಪ್ಲೀಟ್ ಆದಮೇಲೆ ನಾನು ಈ ಒಂದು ಡಿಗ್ರಿ ಕ್ಲಾಸಸ್ನ BA, BSc, BCom, BBA ಹಲವಾರು ಡಿಗ್ರಿ ಕೋರ್ಸಸ್ ಇದೆ. ಸೊ ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ. ದಯವಿಟ್ಟು ನೋಡಿಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಎಲ್ಲ ವೀಡಿಯೋನ ಚೆಕ್ ಮಾಡಿ. ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದೆಲ್ಲ ಮಾಡಿದ್ದೀನಿ. ಬೇಕಂದರೆ ನಾನು ಟ್ರೈ ಮಾಡ್ತೀನಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಮತ್ತು ನೋಡಿ, ನಿಮ್ಮ ಒಂದು ಡಿಗ್ರಿ ಕ್ಲಾಸಸ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ 3ನೇ ಎಕ್ಸಾಮ್ ಆದಮೇಲೆ ಯಾವ್ಯಾವ ಕೋರ್ಸ್ ಅಂದರೆ ನಾನು ಸ್ಟಾರ್ಟ್ ಮಾಡೋದು BA, ಒಂದು BCom, ಒಂದು BSc ಆ್ಯಂಡ್ BBA, ಈ 4 ಒಂದು ಡಿಗ್ರಿ ಕೋರ್ಸಸ್ನ ನಾನು ಕ್ಲಾಸಸ್ನ ಮಾಡ್ತಾ ಹೋಗ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.